ಕಸ್ಮಾಚ್ಚ ತೇನ ನ ಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಹೇ ಪರಮಶ್ರೇಷ್ಠನೇ, ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಪರಬ್ರಹ್ಮ, ಅವರ ಸೃಷ್ಟಿಗೂ ನೀನೇ ಕಾರಣ. ಆದರೆ ಅವರು ನಿನ್ನನ್ನು ನೋಡಿ ನಮಸ್ಕರಿಸಿಲ್ವಲ್ಲ. ಹೇ ಅನಂತ ರೂಪವೇ, ಹೇ ದೇವಾನು ದೇವತೆಯೇ, ಹೇ ಜಗತ್ತಿನ ಒಡೆಯನೇ, ಇಡೀ ಜಗನ್ನಿವಾಸನೇ, ಹೇ ಅವ್ಯಯನೇ, ಇಡೀ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯಕ್ಕೆ ಕಾರಣನಾದ ಮೂಲ ಪ್ರಕೃತಿಯ ಕಾರಣ ಕರ್ತುವೆ, ಹೇ ಪ್ರಭು, ನಿನಗೆ ನೀನೇ ಸಾಟಿ ಅಂತ ಇಲ್ಲಿ ಅರ್ಜುನ ಹೇಳ್ತಾನೆ. ಇಲ್ಲಿ ಅರ್ಜುನಂಗೆ ವಿಜುವಲ್ ಅಲ್ಲಿ ಏನೇನು ಕಾಣ್ತಿದ್ಯೋ ಎಲ್ಲನೂ ಅವನ ಮನಸ್ಸಿಂದ ಆಚೆ ಬರ್ತಾ ಇರೋದು ನೀವು ನೋಡ್ಬೋದು. ಒಂದ್ ಕಡೆ ಎಲ್ಲ ದೇವತೆಗಳು ಗುಂಪಲ್ಲಿ ಬಂದು ದೇವರ ಹತ್ರ ನಿಂತ ಅಂತಾನೂ ಹೇಳ್ದ. ಮತ್ತೆ ಕೆಲವು ದೇವತೆಗಳು ಹೆದರಿ ಅವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂತಾನೂ ಹೇಳ್ದ. ಎಲ್ಲ ಸಾಧು ಸಂತರು ಋಷಿಮುನಿಗಳು ಖುಷಿಯಾಗಿ ನೋಡ್ತಾ ಅವರ ಜಪಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂತಾನೂ ಹೇಳ್ದ. ಅಸುರಿ ಕುಲದವರು ಮತ್ತೆ ಎಲ್ಲ ರಾಕ್ಷಸರು ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ದಾರೆ ಅಂತಾನೂ ಹೇಳ್ದ. ಹಾಗೆ ಬ್ರಹ್ಮಾದಿ ದೇವತೆಗಳು ಅಂದ್ರೆ ನಮ್ಮಲ್ಲಿ ಹೇಳ್ದಂಗೆ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವ ಮೂರು ಒಂದೇ ರೂಪ. ಅವರು ಸೃಷ್ಟಿಯ ಕೆಲಸದಲ್ಲಿ ತೊಡಗಿದ್ರೆ ಅವರನ್ನ ಬ್ರಹ್ಮ ಅಂತ ಕರೀತಾರೆ. ಅದೇ ಇಡೀ ಮೈಂಟೆನೆನ್ಸ್ ವಿಷಯದಲ್ಲಿ ತೊಡಗಿದ್ರೆ ಅವರೇ ವಿಷ್ಣು ಆಗ್ತಾರೆ. ಹಾಗೆ ಲಯಕರ್ತನಾಗಿ ಕಾಣ್ತಾ ಇದ್ರೆ ಆಗ ಅವರು ಶಿವ ಅಂತ ಕರಿತೀವಿ. ಇದು ನಮ್ಮ ಸಾಧು ಸಂತರು, ಎಲ್ಲ ತಿಳಿದವರು, ಮೇಧಾವಿಗಳು ಹೇಳುವಂತಹ ಕ್ಲಾರಿಟಿ ಇರುವಂತಹ ಒಂದು ವಿಷಯ. ಆದ್ದರಿಂದನೇ ಅರ್ಜುನಂಗೆ ಬ್ರಹ್ಮ ನೋಡಿದ ತಕ್ಷಣ ಅವ್ರು ಇವ್ರಿಗೆ ನಮಸ್ಕಾರ ಮಾಡ್ತಿಲ್ವಲ್ಲ ಅಂದ್ರೆ ಅವ್ರನ್ನವರೇ ನಮಸ್ಕಾರ ಮಾಡ್ಕೊಳ್ಬೇಕಂತ ಇರಲ್ಲ. ಆ ಯೋಚನೆಯಲ್ಲಿ ಅದನ್ನ ಒಂದು ಇಲ್ಲಿ ಡಿಪಿಟ್ ಮಾಡಿದ್ದಾರೆ.